ಲೇಡೀಸ್ ಅಂಡ್ ಜೆಂಟಲ್ಮನ್, ಇತ್ತೀಚೆಗೆ ಕೇಂದ್ರ ಸಚಿವ ಎಸ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷವನ್ನ ಬೆನ್ನಿಗೆ ಚೂರಿ ಹಾಕುವಂತ ಪಕ್ಷ ಅಂತ ಕರೆಯುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಂಚಲನ ಮೂಡಿಸಿದ್ದಾರೆ. ತಮಿಳುನಾಡಿನ ಟಿವಿಕೆ ಪಕ್ಷ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದನ್ನ ಅವರು ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಬೇರೆ ಪಕ್ಷದ ನಡೆಯ ಬಗ್ಗೆ ಪ್ರಶ್ನಿಸುವ ಕುಮಾರನಿಗೆ ತಮ್ಮ ಪಕ್ಷದ ಇತಿಹಾಸ ಮರೆತು ಹೋಯ್ತಾ? ಎಸ್, ಇದೆಲ್ಲದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಮೇಲೆ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂದರ್ಭಕ್ಕೆ ತಕ್ಕಂತೆ ಮೈತ್ರಿ ಮಾಡಿಕೊಳ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಆದರೆ ಜೆಡಿಎಸ್ ನಡೆ ಕೂಡ ಯಾವ ಮೈತ್ರಿಗಿಂತ ಭಿನ್ನವಾಗಿಲ್ಲ. ಬೇರೊಂದು ಪಕ್ಷವನ್ನ ಟೀಕಿಸೋ ಕುಮಾರಣ್ಣ ಮೊದಲು ತನ್ನ ಪಕ್ಷ ಮಾಡಿರುವಂತಹ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ನೆನಪಿಸಿಕೊಳ್ಳಬೇಕಿದೆ ಅಂತ ಹೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. 2006ರಲ್ಲಿ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷ ಆಡಳಿತದಲ್ಲಿ ಇತ್ತು. ಆಗ ಅಧಿಕಾರದ ಮುಖ್ಯಮಂತ್ರಿ ಆಗುವಂತ ಆಸೆಗೆ ಬಿದ್ದಂತ ಕುಮಾರಸ್ವಾಮಿ ಜಮೀರ್ ಅಹಮದ್ ಜೊತೆ ಸೇರಿ ರೆಸಾರ್ಟ್ ರಾಜಕಾರಣವನ್ನ ಮಾಡಿದ್ರು. ನಂತರ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಯೊಂದಿಗೆ ಅನೈತಿಕವಾಗಿ ಕೈ ಜೋಡಿಸಿ ಸಿಎಂ ಆಗ್ಬಿಟ್ರು. ನಂತರ 2020 ಒಪ್ಪಂದದ ಅಡಿಯಲ್ಲಿ ಯಡಿಯೂರಪ್ಪ ಅವರಿಗೆ ಅಧಿಕಾರ ಕೊಡಿಸುವ ಭರವಸೆಯನ್ನ ನೀಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ನಂತರ ತಮ್ಮ 20 ತಿಂಗಳ ಅವಧಿ ಮುಗಿದ ಮೇಲೆ ಯಡಿಯೂರಪ್ಪನವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡದೆ ಕೊಟ್ಟ ಮಾತನ್ನ ತಪ್ಪಿದ ನಾಯಕ ಮತ್ತು ಪಕ್ಷ ಅನ್ನುವಂತಹ ಆರೋಪವನ್ನ ಹೊತ್ಕೊಂಡ್ರು. ಆದ್ರೆ ಕಾಂಗ್ರೆಸ್ ಬಗ್ಗೆ ಈಗ ಮಾತನಾಡುವ ಕುಮಾರಸ್ವಾಮಿ ಅವರಿಗೆ ಇದು ಯಾವ ರೀತಿ ರಾಜಕಾರಣ ಅಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಎದ್ದಿದೆ. ಅಲ್ಲದೆ 2018ರಲ್ಲಿ ಮತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಸಿಎಂ ಆಗಿದಂತಹ ಕುಮಾರಸ್ವಾಮಿ ಆ ಸಮಯದಲ್ಲಿ ಬಿಜೆಪಿ ಪಕ್ಷ ಅನ್ನೋದು ದೇಶಕ್ಕೆ ಒಂದು ಕ್ಯಾನ್ಸರ್ ಅಂತ ಹೇಳಿದ್ರು. ನಂತರ ಒಂದೇ ವರ್ಷದ ಅವಧಿಯಲ್ಲಿ ಅಂದ್ರೆ 2019ರಲ್ಲಿ ಅದೇ ಬಿಜೆಪಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾಗ್ಬಿಟ್ರು. ಈಗ ಬೇರೆ ಪಕ್ಷದ ಬಗ್ಗೆ ಮಾತನಾಡುವಂತಹ ಕುಮಾರಣ್ಣ ತನ್ನ ಸ್ವಂತ ಪಕ್ಷದ ನೈತಿಕತೆ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಎಸ್, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಮಿತ್ರರೂ ಅಲ್ಲ. ಆದ್ರೆ ತಾವೂ ಕೂಡ ಅಧಿಕಾರದ ಆಸೆಗೆ ಬಿದ್ದು ಹಲವಾರು ಬಾರಿ ಮೈತ್ರಿ ಧರ್ಮವನ್ನ ಮೀರಿ ಸರ್ಕಾರಗಳನ್ನ ಅಸ್ಥಿರಗೊಳಿಸುವಂತ ಇತಿಹಾಸ ಹೊಂದಿರುವಾಗ ಬೇರೊಂದು ಪಕ್ಷದ ನೈತಿಕತೆಯನ್ನ ಪ್ರಶ್ನಿಸೋದು ಹಾಸ್ಯಾಸ್ಪದವಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.